ಮಾರ್ನಿಂಗ್ ಸ್ನೇಹಿತರೆ, ಸೇಲಂ ಒಳಗೆ ಸ್ಟೇ ಮಾಡಿದ್ವಿ. ರಾತ್ರಿ ಬಂದು 11 ಗಂಟೆಗೆ ಸ್ಟೇ ಮಾಡಿದ್ವಿ. ಇದೇ ನೋಡ್ರಿ ರೂಮ್. ಈ ರೂಮಿಗೆ 1064 3 ಜನ. ಒಂದು ರೂಮ್ನಾಗ 3 ರೂಮ್ ಹಿಡಿದೀವಿ. ಸೊ ಇದು 108, 109, 110 ನಿದ್ದೆ ಆಯ್ತಿಲ್ಲ. ಯಾಕೆ ಹೆಂಗೆ ರಾತ್ರಿ ಎಲ್ಲ ಹೆಂಗೆ ಆರಾಮಾಯ್ತ? ರೈಡ್ ಹೆಂಗೆ? ಫಸ್ಟ್ ದಿನದ ರೈಡ್ ಹೆಂಗೆ ಎಕ್ಸ್ಪೀರಿಯನ್ಸ್? ಫಸ್ಟ್ ರೈಡ್ ನಮ್ಮ ಜೊತೆ ಅಲ್ಟಿಮೇಟ್ ಆಸಮ್. ಚೋಟು ಬಾರಲ್ಲಿ ಹೆಂಗತ್ತಪ್ಪ ರೈಡು? ಮಸ್ತಾಗಿ ಮುಖ ತೋರ್ಸೋರ್ಗೆ. ನಿನ್ನ ಮುಖ ತೋರ್ಸೋ, ಫಾಲೋ ಮಾಡೋಣ ನಿಂದ ಐಡಿಗೆ. ಯಾರಿಗೆ? ಅಚ್ಚ ಮಾವು ಕಿಚ್ಚ ಮಾವು ಕಿಚ್ಚ ಮಾಯು. ಸೊ ನೋಡ್ಬೋದು, ಲಗೇಜ್ ಎಲ್ಲ ಪ್ಯಾಕ್ ಮಾಡೀವಿ. ಪಾಟೀಲ್ ಅನ್ನೋರ್ದು ಮತ್ತು ಅನಿಲ್ ಅವ್ರದ್ದು ಹೆಂಗೆ ಬೇಕಾದವು ಅಷ್ಟು ಒಯ್ದುಬಿಟ್ರೆ ಮುಗೀತು. ಈಗ ಟೈಮ್ ಬರೋಬ್ಬರಿ 7 ಆಗೈತೆ. 5 ಗಂಟೆಗೆ ಎದ್ದೀವಿ. 5 ಗಂಟೆಗೆ ಎದ್ದರು ಇನ್ನೂ ರೆಡಿಯಾಗಿಲ್ಲ ನಮ್ಮ ಹುಡುಗರು. ಅವ್ರ ಸಲುವಾಗಿ ವೇಟಿಂಗ್. ನಮ್ಮಲಿಂದ ಚೆಕ್ಔಟ್ ಮಾಡ್ಕೊಂಡು ತೆಳಗೆ ಬಂದ್ರೆ ಫುಲ್ ಮಳೆ ಐತಿ. ನೋಡ್ಬೋದು ನೀವು. ಪುಣ್ಯಕ್ಕೆ ರೈನಿಂಗ್ ಏರ್ಸ್ ತಂದ್ವಿ, ಇಲ್ಲಾಂದ್ರೆ ದೊಡ್ಡ ವಜ್ಜಿತ್ತು ಇವತ್ತು ಪರಿಸ್ಥಿತಿ. ಹೆವಿ ಐತಿ ಕಡೆ ಸೇಲಂ ಕಡೆ ಮಳೆ. ಸೊ ತಮಿಳ್ನಾಡಿನಾಗ ಮಳೆ ಐತಿ ಫುಲ್. ನೋಡೋಣ ಮುಂದೆ ಹೆಂಗಿರುತ್ತೆ ಅಂತೇಳಿ ಸ್ಲೋ ಆಗಿ ಹೊಡ್ಕೊಂಡು ಹೋಗೋಣ ಇಲ್ಲಿಂದ. ನೋಡಿ ಬರೀ 15 ನಿಮಿಷದೊಳಗೆ ಇಷ್ಟು ಮಳೆ ಆಗೈತಿ ಇಲ್ಲಿ. ನೋಡ್ಬೋದು ನೀರು ಎಷ್ಟು ನಿಂತೈತಿ. ಇದೆ ನಮ್ಮದು, ನೋಡ್ಬೋದು. ಇವರು ತಮಿಳೊಳಗೆ ಬರ್ದಾರ ಹೆಸರು. ನಮಗೆ ಹೋಟೆಲ್ ಹೆಸರು ಗೊತ್ತಾಗತ್ತಿಲ್ಲ. ಸೊ ಹಾಗಾಗಿ ಹೋಟೆಲ್ ಹೆಸರು ಗೊತ್ತಿಲ್ಲ. ಸೊ ಬೈಕ್ ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಒಳಗಡೆ ಕಾಂಪೌಂಡ್ ಒಳಗೆ ಸೇಫ್ಟಿ ಐತಿ. ಸೊ ಇವಾಗ ಇಲ್ಲಿಂದ ಹೊರಡೋ ಸಮಯ. ಸಿಗೋಣ ರೋಡಲ್ಲಿ ಮತ್ತೆ. ಇವಾಗ ರೂಮಿಂದ ಬಿಡತ್ತೀವಿ. 7:30 ಆಗಿದೆ ಟೈಮು. ಇದು ಹೋಟೆಲ್ದು ನೇಮ್ ಬಂದುಬಿಟ್ಟು ಸೋಡಾಂಬಿಕೆ ಅಂತ ಹೋಟೆಲ್ ಹೆಸರು. ಇದು ಶೈಲಂ ಸ್ಟ್ಯಾಂಡ್ ಐತಿ ಇಲ್ಲಿ. ಸೊ ಅದು ಬಸ್ ಸ್ಟ್ಯಾಂಡು. ಇಲ್ಲಿ ಒಳಗಡೆ ಹೋಗಬೇಕು. ಇದೇ ಹೋಟೆಲು. ಇವಾಗ ನಾವು ಇದೇ ರೂಟ್ ಒಳಗೆ ಹೋಗ್ಬೇಕು ಅನ್ನಿಸ್ತೈತಿ. ಯಾಕಂದ್ರೆ ನಿನ್ನೆ ಬಂದಿದ್ದೆ. ಹಿಂಗೆ ಹೋಗ್ಬೋದು. ಹಿಂಗೆ ಹೋಗ್ಬೋದಲ್ಲ. ಪೆಟ್ರೋಲಾ ಅಲ್ಲಿ ಮುಂದೆ ಹಾಕ್ಸೋಣ ಬರ್ರಿ. ಅಣ್ಣ ಮದುರೈ ಹೈವೇ ರಿಂಗ್ ರೋಡ್ ಹೋಗ್ತೈತಿ. ಮದುರೈ ಹಾಂ, ಹೈವೇನ ಹತ್ತೈತ್ರಿ. ಹಾಂ, ಲೆಫ್ಟ್ ಹೈವೇ. ನೀನು ಬಂದು ರೂಟ ರೀ. ಓಕೆ, ಥ್ಯಾಂಕ್ ಯು. ಸೊ ಸಿಕ್ಕಾಪಟ್ಟೆ ಮಳೆ ಐತಿ ಇಲ್ಲಿ. ಅನ್ಕೊಂಡಿದ್ದಿಲ್ಲ ಇಷ್ಟು ಮಳೆ ಈ ಟೈಮ್ದಾಗ ಇಲ್ಲಿ ಬರ್ತೈತಿ ಅಂತೇಳಿ. ಬಟ್ ಯಾವುದಕ್ಕೂ ಸೇಫ್ಟಿ ರೈನಿಂಗ್ ಗೇರ್ ತಂದಿದ್ದು ಚಲೋ ಅಂತ. ಯಾಕಂದರೆ ಇಲ್ಲಿ ಬೆಳಗ್ಗೆ ಎದ್ದು ಮಳೆ ಸ್ಟಾರ್ಟ್ ಆಗೈತೆ. ನಿನ್ನೆ ಬರುವಾಗೂ ಮಳೆ ಇತ್ತು, ಆದ್ರೆ ಏನು ನಮ್ಮ ಮಳೆ ಹತ್ತಿಲ್ಲ. ನಾವು ಬರೋಕ್ಕಿಂತ ಮೊದಲೇ ಮಳೆ ಆಗಿ ಹೋಗಿತ್ತು. ಸೊ ಆ್ಯಕ್ಚುಲಿ ಮ್ಯಾಗ ಹೋಗ್ಬೇಕಿತ್ತು ನಾವು ಫ್ಲೈಓವರ್ ಮೇಲೆ. ಸೊ ಅವ್ರು ಪೆಟ್ರೋಲ್ ಹಾಕಿಸ್ತೇನೆ ಅಂದಿದ್ದಕ್ಕೆ ಇಲ್ಲಿ ಪೆಟ್ರೋಲ್ ಬಂಕಿಗೆ ಹೊಂಟೇವಿ. ನಮ್ದಂತ್ರಿ ಪೆಟ್ರೋಲ್ ಇನ್ನೂ ಒಂದು ಅರ್ಧ ಟ್ಯಾಂಕ್ ಐತಿ. ನೋಡೋಣ ಮುಂದ್ಗಡೆ ಮದುರೈ ಮಠ ಹೋಗ್ತೈತಿ ಗಾಡಿ, ಅಲ್ಲೇ ಹಾಕ್ಸೋನಂತೆ. ಸ್ವಲ್ಪ ಪೆಟ್ರೋಲ್ ಹಾಕಿಸ್ತಾರೆ ನಮ್ಮ ಹುಡುಗರು. ವೇಟ್ ಮಾಡೋಣಂತ. ಆ ಕಡೆನಾ? ಈ ಕಡೆ ಬನ್ನಿ. ಈ ಕಡೆ ಇಲ್ಲ, ಒನ್ ಗಾಡಿ ಇಲ್ಲೇ ಹೋಗ್ರಿ. ಏನು ರೀ? ಹೌದು, ನಾ ಹೇಳಿಲ್ಲ ನಿಮ್ಗೆ 10 ರೂಪಾಯಿ ಜಾಸ್ತಿ ಇರ್ತೈತೆ.
ಸೊ ಇಲ್ಲಿ ಪೆಟ್ರೋಲ್ ರೇಟ್ ನೋಡ್ಬೋದು. ನಮ್ಮ ಕರ್ನಾಟಕದಲ್ಲಿ 101 ರೂಪಾಯಿ ಏನೋ ಐತಿ. ಸೊ ಇಲ್ಲಿ 109 ರೂಪಾಯಿ ಅಂದರೆ 110 ರೂಪಾಯಿ ಲೆಕ್ಕ ಪೆಟ್ರೋಲ್ ರೇಟ್. ಹಾಂ, ಸೊ ಇಲ್ಲಿ ಜಾಸ್ತಿ ಕೇರಳ ಮತ್ತು ತಮಿಳ್ನಾಡೊಳಗೆ ಜಾಸ್ತಿ ಐತಿ. ಹಾಂ, 15 ರೂಪಾಯಿ. ಗೋವಾಕ್ಕೆ 15 ರೂಪಾಯಿ ಕಮ್ಮಿ ಅಲ್ಲ. ಫ್ಯೂಲ್ ಎಲ್ಲ ಫುಲ್ ಮಾಡ್ಕೊಂಡ್ರು ನಮ್ಮ ಮನೇಲವರು. ನಮ್ದೇನು ಈಗೇನು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮದುರೈ ಮಠ ಹೋಗ್ತೈತಿ. ಯಾಕಂದ್ರೆ ತುಮಕೂರೊಳಗೆ ಫುಲ್ ಟ್ಯಾಂಕ್ ಮಾಡಿಸಿದ್ದೆ, ಇನ್ನೂ ಐತಿ. ಇಲ್ಲೆಲ್ಲ ಆಲ್ಮೋಸ್ಟ್ ತಮಿಳೊಳಗೆ ಐತಿ, ಓದೋಕ್ಕಾಗಲ್ಲ. ಯಾವುದು ಇಂಗ್ಲೀಷ್ ಒಳಗೆ ಜಾಸ್ತಿ ಹೆಸರು ಕೊಟ್ಟಿಲ್ಲ ಇಲ್ಲಿ, ಬಿಲ್ಡಿಂಗ್ ಒಳಗಾಗಲಿ ಹೋಟೆಲ್ಗಾಗಲಿ. ಸೊ ಅದೇ ಒಂದು ಪ್ರಾಬ್ಲಮ್ ಇಲ್ಲಿ. ತಮಿಳು ಇಂಗ್ಲೀಷ್ನಾಗ ಕೊಟ್ಟಿದ್ರು ನಡೀತಿತ್ತು, ಬಟ್ ಇಂಗ್ಲೀಷ್ನಾಗ ಅಷ್ಟೊಂದು ಯೂಸ್ ಮಾಡಲ್ಲ ಇಲ್ಲಿ. ಇಂಗ್ಲೀಷ್ ಬರೀ ಅವರು ತಮಿಳ್ ಭಾಷೆ ಯೂಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ನಮ್ಮ ಕನ್ನಡಿಗರು ಕಲಿಬೇಕು. ನಮ್ಮ ಕನ್ನಡಿಗರು ಏನು ಮಾಡ್ತಾರೋ ಪರಭಾಷೆ ಯಾವಾಗ ಬೀಳ್ತಾರೆ. ಹಂಗಾಗಿ ನಾವು ಈ ಥರ ಭಾಷಾಭಿಮಾನ ಹೊಂದಬೇಕು. ಅಂದರೆ ನಮ್ಮದು ಕನ್ನಡ ಇನ್ನೂ ಕೀರ್ತಿ ಪಟಾಕೆ ಉಕ್ಕಿ ಹರಿಯುತ್ತೆ. ಬರೀ ಮಾತೊಳಗೆ ಕನ್ನಡಾಭಿಮಾನಿ ಅಂದ್ರಲ್ಲ, ಎಲ್ಲದರೊಳಗೂ ಕನ್ನಡಾಭಿಮಾನ ತೋರಿಸ್ಬೇಕು ಸ್ನೇಹಿತರೆ. ಬ್ರದರ್ವುಡ್ ಹೈವೇ 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 ಲೆಫ್ಟು ಅಲ್ಲ ಬಾಸ್. ಮದುರೈ ಹಾಂ, ಸ್ಟೇಟ್. ಓಕೆ, ನೀವು ಹಿಮಾಲಯನ್ ಹೆಂಗೆ ಕಾಣ್ತೈತೆ ಅಂದ್ರೆ ಫುಲ್ ಸೆಕ್ಸಿ ಅಲ್ಟಿಮೇಟ್ ಕಾಣ್ತೈತಿ. ನಮ್ಮ ಚಂದ್ರು ಬ್ರದರ್ ಅವ್ರ ಗಾಡಿ ಇದು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಜಾಬ್ ಮಾಡ್ತಾರೆ ಅವರು, ಪೊಲೀಸ್ ಅದಾರೆ. ಅವ್ರದ್ದು ಫಸ್ಟ್ ರೈಡ್ ನಮ್ಮ ಜೊತೆ ಇವತ್ತು. ಚೆನ್ನೈ, ಕೊಯಮತ್ತೂರು, ಕನ್ಯಾಕುಮಾರಿ ಕಿಲೋಮೀಟ್ರ್ ಕೊಟ್ಟಿಲ್ಲ. ಮಳೆ ಅಂದರೆ ಸಿಕ್ಕಾಪಟ್ಟಿ ಮಳೆ ಐತಿ. ಆದಷ್ಟು ಸ್ಲೋ ಹೋಗೋಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಲಾಗನ್ನು ಸ್ಟಾಪ್ ಮಾಡಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಣ. ಸೊ ಸೈಲಮ್ಲಿಂದ 50 ಕಿಲೋಮೀಟ್ರ್ ಬಂದರೂ ಮಳೆ ಅಂತೂ ನಿಂತಿಲ್ಲ. ಇದು ಫುಲ್ಲು ತಮಿಳ್ನಾಡಿಗೆ ಮಳೆ ಇರಬೇಕು ಅನ್ನಿಸ್ತೈತಿ. ಏನಂದ್ರೆ ಸೈಕ್ಲೋನ್ ಎಫೆಕ್ಟ್ ಇರಬೇಕು. ಮಳೆ ಅಂದರೆ ಹೆವಿ ಐತಿ, ಅದ್ರೊಳಗೆ ಹೋಗಲೇಬೇಕಂತ ಪರಿಸ್ಥಿತಿ. ನೋಡ್ಬೋದು ಎಷ್ಟು ಮಳೆ ಐತಂದ್ರೆ ಇಲ್ಲಿ ಕೈ ರಫ್ 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 ಓಡಾದಿದ್ದು ಮಳೆ ಏನಿ. ಇದು ಯಾವ ಊರಂತ ಗೊತ್ತಿಲ್ಲ. ಬೋರ್ಡ್ ನೋಡಿದರೆ ಎಲ್ಲ ತಮಿಳೊಳಗಿರ್ತಾವೆ. ಫುಲ್ ನೋಡ್ರಿ ಯಾವ ಬರೀ ಮಾಡಾಗೈತಂದ್ರೆ ಇಲ್ಲಿ ಹಿಂಗೇನು ಮಳೆ ನಿಂದ್ರು ಅಂತ ಮುನ್ಸೂಚನೆ ಕಾಣತ್ತಿಲ್ಲ. ನೋಡೋಣ, ಮಳೆಲೇ ಎಂಜಾಯ್ ಮಾಡೋಣ. ಡ್ರೋನ್ ಹಾರಿಸ್ಬೇಕಂತಿತ್ತು, ಬಟ್ ಡ್ರೋನ್ ಹಾರ್ಸೋಕ್ಕೆ ಮಳೆ ಐತಿ. ಆದ ಕಾರಣ ಡ್ರೋನನ್ನು ಹಾರಿಸಲಾಗೋದಿಲ್ಲ. ರಾಮೇಶ್ವರದೊಳಗೆ ಮದುರೈದಾಗ ಇದೇ ಥರ ಮಳೆ ಇದ್ದರೆ ಅಲ್ಲೂ ಡ್ರೋನ್ ಹಾರ್ಸೋಕ್ಕೆ ಚಾನ್ಸ್ ಇಲ್ಲ. ಇದು ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಟ್ಟೈತಿ. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಕೈಯಾಗಿಲ್ಲ, ಎಲ್ಲ ದೇವ್ರ ಕೈಯಾಗೆ. ಸೊ ಯಾವುದೋ ಒಂದು ನದಿ ಹತ್ತೈತಿ, ಯಾವ ನದಿ ಅಂತ ಗೊತ್ತಿಲ್ಲ. ಭಾಳ ದೊಡ್ಡ ನದಿ ಐತಿ. ಬಟ್ ಎದ್ದು ನಿಂತು ತೋರಿಸ್ಬೋದು ಅನ್ಕೊತೀನಿ. ನದಿನೇ, ಆ ಕಡೆ ಒಂದು ರೋಡು, ಈ ಕಡೆ ಒಂದು ರೋಡು. ಇಂಥ ಮಳೆ ಒಳಗೆ ಈ ಬ್ರಿಡ್ಜ್ ಮ್ಯಾಗ ಹೋಗೋದು ಒಂದು ಖುಷಿನೇ ಬೇರೆ. ಹೈವೇ ಇಲ್ಲಿ ಯಾರೋ ರಾಜಕೀಯ ವ್ಯಕ್ತಿ ಬರತ್ತಿರ್ಬೋದು. ಸೊ ಟ್ರಾಫಿಕ್ ಫುಲ್ ಹೆವಿ ಐತಿ ಇಲ್ಲಿ. 40 ಕಿಲೋಮೀಟ್ರ್ಲಿಂದ ಪೊಲೀಸ್ರು. ಇಲ್ಲೇ ಫಂಕ್ಷನ್ ಐತಿ ಕಾಣಿಸ್ತೈತಿ ಲೆಫ್ಟ್ ಸೈಡ್. ಎಷ್ಟು ಪೊಲೀಸರು ನಿಂದಿರ್ಸಿದ್ರು ಅಂದ್ರೆ ಅಲ್ಲಿಂದ ಇಲ್ಲಿ ಮಟ ಸಾವಿರಾರು ಪೊಲೀಸರು ನಿಂತಾರೆ. ಯಾರು ಬರತ್ರ ಗೊತ್ತಿಲ್ಲ. ಒಟ್ಟು ರಾಜಕೀಯ ಐತಿದೆ ಫಂಕ್ಷನ್. ಬಸ್ ತುಂಬಿ ಕರ್ಕೊಂಬಂದಾರೆ ಎಲ್ಲರಿಗೂ. ಏನಪ್ಪ ಇಂಥ ಮಳೆ ಒಳಗೆ ಈ ಥರ ಟ್ರಾಫಿಕ್ ಆದರೆ ಮುಂದೆ ಹೆಂಗೆ ಹೋಗ್ಬೇಕು ನಾವು? ಇಲ್ಲಿ ಬಸ್ಸು ನಿಂದಿರ್ಸ್ಯಾರ ಏನೋ.
ಈ ಕಡೆ ಬಿಡ್ಬೋದಿತ್ತು, ಕುಲ್ಲ ಇತ್ತು. ಆಹಾ, ಎಂಥದ್ದು ಫಂಕ್ಷನ್ ಐತಿ ಇಲ್ಲಿ. ಪೊಲೀಸರು ಒಂಥರ ರೌಡಿ ಇದ್ದಂಗೆ ಅದರಪ್ಪ ಇಲ್ಲೆಲ್ಲ. ಹೊಡೆಯವ್ರ ಗತನೇ ಮಾಡ್ತಾರೆ. ಏನಿದು ಜಾತ್ರೆ ಆಗ್ಬಿಟ್ಟೈತೆ ಫುಲ್. ನೋಡ್ರಿ ಇಲ್ಲಿ ಎಷ್ಟೊಂದು ಜನ, ಎಷ್ಟೊಂದು ಗಾಡಿ. ಬಾ 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 ಬಾ, ಇಂಥ ಮಳೆ ಒಳಗೂ ಇಷ್ಟೊಂದು ಜನ. ಏನಮ್ಮ ಇರೋ ಬರೋ ಪೊಲೀಸರಿಗೆಲ್ಲ ತಂದು ಇಲ್ಲೇ ಹಾಕ್ಯಾರ ಅನ್ನಿಸ್ತೈತಿ. ಸಾವಿರಾರು ಪೊಲೀಸರು ಒಬ್ಬ ವ್ಯಕ್ತಿಗೋಸ್ಕರ.